ನವಲಗುಂದ ಪಟ್ಟಣದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಕೋಟ್ಯಂತರ ರೂಪಾಯಿ ವೆಚ್ಚದ ಒಳಚರಂಡಿ ಯುಜಿಡಿ ನಿರ್ಮಾಣ ಕಾಮಗಾರಿಯು ಅತ್ಯಂತ ಕಳಪೆ ಮಟ್ಟದಿಂದ ಕೂಡಿದ್ದು ಸಾರ್ವಜನಿಕರ ಜೀವಕ್ಕೆ ಕುತ್ತು ತರುತ್ತಿದೆ. ಈ ಕೂಡಲೇ ಉನ್ನತ ಮಟ್ಟದ ತಾಂತ್ರಿಕ ತಜ್ಞರ ತಂಡದಿಂದ ತನಿಖೆ ನಡೆಸಿ ತಪ್ಪಿತಸ್ಥ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಸಮಾಜ ಸೇವಕ ಮಾಬುಸಾಬಾ ಯರಕುಪ್ಪಿ ಮತ್ತು ರೈತ ಮುಖಂಡ ಮಲ್ಲಿಕಾರ್ಜುನ ಸ್ವಾಮಿ ಮಠಪತಿ ಹಾಗೂ ಬಶೀರ್ ಅಹಮದ್ ಹುಡುಗುಂದ, ಇಮ್ತಿಯಾಜ್ ಖತೀಬಾ, ಬಸವರಾಜ ಕೊಟಬಾಗಿ, ಬಸವರಾಜ್ ಮಲ್ಲದಾಸರ ಜಂಟಿಯಾಗಿ ಆಗ್ರಹಿಸಿದ್ದಾರೆ. ಈ ಕುರಿತು ಪಟ್ಟಣದ ಪ್ರಮುಖ ಸಾರ್ವಜನಿಕರೊಂದಿಗೆ ನವಲಗುಂದ ತಹಶೀಲ್ದಾರ್ ಸುಧೀರ ಸಾಹುಕಾರ್ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಅಧಿಕೃತ ದೂರು ಸಲ್ಲಿಸಿ ಮಾತನಾಡಿದ ಅವರು, ಕಾನೂನು ಇಲಾಖೆಯ ನಿಯಮಾವಳಿಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಕಳಪೆ ದರ್ಜೆಯ ಇಟ್ಟಿಗೆ ಮತ್ತು ಅಸಮರ್ಪಕ ಸಿಮೆಂಟ್ ಮಿಶ್ರಣವನ್ನು ಬಳಸಲಾಗುತ್ತಿದೆ. ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚುವ ತಂತ್ರ ಇಲ್ಲ ನಡೆಯುತ್ತಿದೆ. ಮ್ಯಾನ್ಹೋಲ್ನ ತಳಭಾಗದಲ್ಲಿ ಕಾಂಕ್ರೀಟ್ ಬೆಡ್ ಅನ್ನು ಯಾವುದೇ ವೈಜ್ಞಾನಿಕ ಮಾನದಂಡಗಳಿಲ್ಲದೆ ನಿರ್ಮಿಸಲಾಗುತ್ತಿದೆ. ಇದರಿಂದಾಗಿ ಭವಿಷ್ಯದಲ್ಲಿ ಮ್ಯಾನ್ಹೋಲ್ಗಳು ಕುಸಿದು ಬಿದ್ದು ದೊಡ್ಡ ಮಟ್ಟದ ಪ್ರಾಣಾಪಾಯ ಸಂಭವಿಸುವ ಗಂಭೀರ ಆತಂಕ ಎದುರಾಗಿದೆ. ನಿಯಮಗಳ ಪ್ರಕಾರ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಇಲಾಖೆಯ ಅನುದಾನ, ಗುತ್ತಿಗೆದಾರರ ವಿವರ ಒಳಗೊಂಡ ಮಾಹಿತಿ ಫಲಕ ಇರಬೇಕು. ಆದರೆ ಇಲ್ಲಿ ಯಾವುದೇ ಬೋರ್ಡ್ ಹಾಕದೆ ಗುತ್ತಿಗೆದಾರರು ತಮಗೆ ಇಷ್ಟ ಬಂದಂತೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಆನಂದ್ ಬೆಳಗಳ್, ಕರಾಳ ಸತ್ಯ ನ್ಯೂಸ್, ನವಲಗುಂದ.